ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ನಾವು ಈ ದಿನ ಶ್ರೀ ಕ್ಷೇತ್ರ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇದೇ 25 ಮಾರ್ಚ್ 2026ಕ್ಕೆ ಯಡಿಯೂರಿನಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಜರುಗುತ್ತಿದೆ. ವೀರಶೈವ ಲಿಂಗಾಯತ ತತ್ವ ಸಿದ್ಧಾಂತಕ್ಕೆ ಹಲವು ಆಚಾರ್ಯರು, ಮಹಾತ್ಮರು, ಶರಣರು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅಂತಹ ಪರಂಪರೆಯನ್ನು ಪ್ರಖರವಾಗಿ ಪ್ರಚುರಪಡಿಸಿದ ಶ್ರೀ ಸಿದ್ಧಲಿಂಗೇಶ್ವರರು ಸಮನ್ವಯದ ಸಾಕಾರ ಮೂರ್ತಿಗಳಾಗಿ ಜೀವಂತ ಸಮಾಧಿಯಾದ ದಿವ್ಯ ಕ್ಷೇತ್ರವೇ ಯಡಿಯೂರು. ಯಡಿಯೂರು ಕ್ಷೇತ್ರ ನಾಡಿನ ಲಕ್ಷಾಂತರ ಭಕ್ತರ ಆರಾಧ್ಯ ತಾಣ. ಶ್ರೀ ಸಿದ್ಧಲಿಂಗ ಯತಿಗಳು ನಿರ್ವಿಕಲ್ಪ ಸಮಾಧಿಷ್ಠರಾದ ದಿನದಂದು ಯಡಿಯೂರಿನಲ್ಲಿ ಬೃಹತ್ ಮಹಾರಥೋತ್ಸವ ನಡೆಯುತ್ತದೆ. ವೀರಶೈವ ವಿರಕ್ತ ಪರಂಪರೆಯಲ್ಲಿ ಶ್ರೀ ಸಿದ್ಧಲಿಂಗೇಶ್ವರರದು ಮಹತ್ವದ ಕಾಲಮಾನ. ತೋಂಟದ ಸಿದ್ಧಲಿಂಗೇಶ್ವರ ಪರಂಪರೆಯ ಪ್ರತ್ಯೇಕ ಛಾಪನ್ನು ಗುರುತಿಸಬಹುದು. 12ನೇ ಶತಮಾನದ ನಂತರ ತುಸು ಮಂಕಾಗಿದ್ದ ವೀರಶೈವ ಸಿದ್ಧಾಂತವನ್ನು ಪ್ರವರ್ಧಮಾನಕ್ಕೆ ತಂದ ಕೀರ್ತಿ ಸಿದ್ಧಲಿಂಗೇಶ್ವರರಿಗೆ ಸಲ್ಲುತ್ತದೆ. 101 ಜನ ಶಿಷ್ಯರಿಗೆ ವಿರಕ್ತ ದೀಕ್ಷೆಯನ್ನು ನೀಡಿದ ತೋಂಟದ ಸಿದ್ಧಲಿಂಗೇಶ್ವರರ ಪರಂಪರೆಯಿಂದು ನಾಡಿನಾದ್ಯಂತ ಹೆಮ್ಮರವಾಗಿ ಬೆಳೆದಿದೆ. ಸಿದ್ಧಲಿಂಗೇಶ್ವರರು ಬರೆದ 700ಕ್ಕೂ ಹೆಚ್ಚಿನ ವಚನಗಳು ಆಯಾ ಸ್ಥಳಕಟ್ಟುಗಳಿಗೆ ಅನುಗುಣವಾಗಿ ವಿಭಾಗಿಸಲ್ಪಟ್ಟಿವೆ. ಸ್ವತಃ ಸಿದ್ಧಲಿಂಗೇಶ್ವರರೇ ಹೇಳಿರುವಂತೆ ವೀರಶೈವಾಗಮನ ಮತ್ತು ಪುರಾಣ ಗ್ರಂಥಗಳನ್ನು ಪ್ರಮಾಣವಾಗಿಟ್ಟುಕೊಂಡು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಎಂಬ ಅಂಕಿತದಲ್ಲಿ ಬರೆದಿರುವ ವಚನಗಳು ಷಟ್ ಸ್ಥಳ ಸಿದ್ಧಾಂತದ ಸಾರಾಮೃತವಾಗಿವೆ. ಸಿದ್ಧಲಿಂಗೇಶ್ವರರ ತೋಂಟದಾರ್ಯ ಪರಂಪರೆ 15-16ನೇ ಶತಮಾನದಲ್ಲಿ ಜೀವಿಸಿದ್ದ ಶ್ರೀ ಸಿದ್ಧಲಿಂಗೇಶ್ವರರ ಜನ್ಮಸ್ಥಳ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿ ಎಂಬ ಪುಟ್ಟ ಗ್ರಾಮ. ಮಲ್ಲಿಕಾರ್ಜುನಯ್ಯ ಮತ್ತು ಜ್ಞಾನಾಂಬೆ ದಂಪತಿಯ ಪುಣ್ಯ ಸಂಜಾತರಾಗಿ ಜನಿಸಿದ ಸಿದ್ಧಲಿಂಗೇಶ್ವರರು ಬಾಲ್ಯದಲ್ಲಿಯೇ ಶಿವಾಚಾರ ಸಂಪನ್ನರಾಗಿದ್ದರು. ಇವರ ತೇಜಸ್ಸು ಓಜಸ್ಸುಗಳನ್ನು ಗಮನಿಸಿದ ಹರದನಹಳ್ಳಿ ಮಠದ ಗುರು ಶ್ರೀ ಚನ್ನಬಸವ ದೇಶಿಕೇಂದ್ರ ಸ್ವಾಮಿಗಳು ಚರಪಟ್ಟವನ್ನು ಕಟ್ಟಿ ಗುರುಸ್ಥಾನಕ್ಕೇರಿಸಿದರು. ನಂತರ ದೇಶದ ಎಲ್ಲ ಪ್ರಾಂತಗಳಲ್ಲಿ ಸಂಚರಿಸಿದ ಸಿದ್ಧಲಿಂಗೇಶ್ವರರು ಶಿವಾದ್ವೈತ ಸಿದ್ಧಾಂತವನ್ನು ಪ್ರಸಾರ ಮಾಡುತ್ತಾ ತರ್ಕ ಸಂಶಯಗಳಿಗೆ ಉತ್ತರ ನೀಡುತ್ತಾ ಅಪಾರ ಪಾಂಡಿತ್ಯವನ್ನು ಸಂಪಾದಿಸಿಕೊಂಡರು. ತಮ್ಮ ಲೋಕ ಸಂಚಾರದ ವೇಳೆ ಹಲವು ಮತೀಯ ಸಂಘರ್ಷಗಳನ್ನು ಸಮರ್ಥವಾಗಿ ಎದುರಿಸಿ ತಾರ್ಕಿಕ ಉತ್ತರದೊಂದಿಗೆ
ಅಜ್ಞಾನಿಗಳ ಸಂಶಯಗಳನ್ನು ನಿವಾರಿಸಿದರು. ಹೀಗೆ ಸಂಚಾರಗೈಯುತ್ತಾ ಕಗ್ಗೆರೆ ಗ್ರಾಮಕ್ಕೆ ಬಂದು ತೋಟದಲ್ಲಿ ಅನುಷ್ಠಾನಕ್ಕೆ ಕುಳಿತುಕೊಂಡರು. ಅವರ ಪಾದಸ್ಪರ್ಶದಿಂದ ಹರ್ಷಗೊಂಡ ಆ ಊರಿನ ವ್ಯಾಪಾರಿಯೊಬ್ಬ ತಮ್ಮ ಮನೆಗೆ ಆಗಮಿಸುವಂತೆ ಭಿನ್ನವಿಸಿಕೊಂಡ. ಆದರೆ ಪರಿಸ್ಥಿತಿಗೆ ಬಲಿಯಾಗಿ ಗ್ರಾಮಸ್ಥರು ಕೆಲವು ಕಾಲ ಗ್ರಾಮವನ್ನು ತೊರೆದು ವರ್ಷ ಕಳೆದ ನಂತರ ಮರಳಿ ಬರುತ್ತಾರೆ. ಶಿಷ್ಯನ ಬಿನ್ನಹಕ್ಕೆ ಒಪ್ಪಿದ್ದ ಸಿದ್ಧಲಿಂಗೇಶ್ವರರು ಅಲ್ಲಿಯೇ ಉಳಿದಿದ್ದರು. ದೀರ್ಘ ಅನುಷ್ಠಾನದ ಅವಧಿಯಲ್ಲಿ ಮೈತುಂಬ ಹುತ್ತ ಬೆಳೆದಿತ್ತು. ಗ್ರಾಮದ ಆ ಒಂದು ಮಹಾತ್ಮರ ಮೇಲೆ ಬೆಳೆದ ಹುತ್ತಕ್ಕೆ ಹಾಲು ಸುರಿಯುತ್ತಿತ್ತು. ಆಗ ಸಿದ್ಧಲಿಂಗೇಶ್ವರರ ಮಹಿಮೆ ಜಗತ್ತಿಗೆ ತಿಳಿಯಿತು. ತೋಟದಲ್ಲಿ ಕುಳಿತು ಅನುಷ್ಠಾನ ಮಾಡಿದ ಕಾರಣಕ್ಕೆ ತೋಂಟದ ಸ್ವಾಮಿಗಳೆಂದು ಪ್ರಸಿದ್ಧರಾದರು. ಸಮನ್ವಯ ಸಾಕ್ಷಿ ಯಡಿಯೂರು ಕ್ಷೇತ್ರ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಗುರುವರ್ಗ ಮತ್ತು ವಿರಕ್ತ ವರ್ಗ ಎಂಬ ಎರಡು ಪರಂಪರೆಗಳಿಗೆ ಕೊಂಚ ಅಭಿಪ್ರಾಯ ಭೇದಗಳು ಕಂಡುಬಂದರೂ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲಗಳೆಂಬ ತತ್ವತ್ರಯಗಳಡಿಯಲ್ಲಿ ಆತ್ಮಸಾಧನೆ ಮಾಡಿದ ಬಹುದೊಡ್ಡ ಮಹಾತ್ಮರ ಉದಾಹರಣೆಗಳು ಸಾಕಷ್ಟಿವೆ. ತೋಂಟದ ಸಿದ್ಧಲಿಂಗೇಶ್ವರರು ಕೂಡ ಸಮನ್ವಯದ ಸಾಕಾರ ಮೂರ್ತಿಗಳಾಗಿದ್ದರು. ಯಡಿಯೂರು ಕ್ಷೇತ್ರದಲ್ಲಿ ಇಂದಿಗೂ ಈ ತತ್ವವನ್ನು ಕಾಣಬಹುದು. ರಂಭಾಪುರಿ ಮೂಲಪೀಠವು ಮಲೆನಾಡಿನ ಮಧ್ಯದಲ್ಲಿರುವುದರಿಂದ ಮಳೆಗಾಲದಲ್ಲಿ ಕೆಲವು ಕಾಲ ವಾಸ್ತವ್ಯ ಹೂಡಲು ಯಡಿಯೂರಿನಲ್ಲಿ ಖಾಸಾ ಶಾಖಾ ಮಠವನ್ನು ಸ್ಥಾಪಿಸಲಾಗಿದ್ದು, ಬಹುತೇಕ ಎಲ್ಲ ಜಗದ್ಗುರುಗಳು ಇಲ್ಲಿ ವಾಸ್ತವ್ಯ ಹೂಡುತ್ತಿದ್ದ ಉದಾಹರಣೆಗಳಿವೆ. ಶ್ರೀ ತೋಂಟದ ಸಿದ್ಧಲಿಂಗ ಯತಿಗಳು ಸ್ವತಃ ಗುರುವರ್ಗದ ಆಚಾರ್ಯರನ್ನು ತಮ್ಮ ವಚನದಲ್ಲಿ ಹಾಡಿ ಹೊಗಳಿದ್ದಾರೆ. ಸ್ನೇಹಿತರೆ, ಶ್ರೀ ಕ್ಷೇತ್ರ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ರಥೋತ್ಸವ, ಅದರ ಹಿನ್ನೆಲೆ ಮತ್ತು ಸಿದ್ಧಲಿಂಗೇಶ್ವರರು ಜನ್ಮ, ಇದರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಧನ್ಯವಾದಗಳು ಸ್ನೇಹಿತರೆ.